ಎಲ್ಲರಿಗೂ ನಮಸ್ಕಾರ ರೀ. ನನ್ನ ಫಸ್ಟ್ ಯೂಟ್ಯೂಬ್ ಚಾನಲ್ನ ನನ್ನ ಫಸ್ಟ್ ವಿಡಿಯೋ ಇದು. ಸೊ ಇದರಲ್ಲಿ ಬೆಂಗಳೂರಿನಿಂದ ಪ್ರಯಾಗರಾಜಲ್ಲಿ ನಡೀತಾ ಇರುವಂಥ ಮಹಾಕುಂಭ ಮೇಳಕ್ಕೆ ನಾವು ತುಂಬ ಕಮ್ಮಿ ಬಜೆಟಲ್ಲಿ ಹೆಂಗೆ ಹೋದ್ವಿ, ಯಾವ್ಯಾವ ಪ್ಲೇಸನ್ನು ಕವರ್ ಮಾಡ್ಕೊಂಡು ಬಂದ್ವಿ ನೋಡೋಣ. ಈ ಥರ ಒಂದು ಸಖತ್ತಾಗಿರೋ ಒಂದು ಸನ್ರೈಸ್ ನೋಡಿಕೊಂಡು ಫಸ್ಟ್ ಬೆಂಗಳೂರಿಂದ ನಾವು ಅಮೃತ್ಸರಿಗೆ ಹೋಗಿ ಲ್ಯಾಂಡ್ ಆದ್ವಿ. ಸೊ ಅಮೃತ್ಸರ್ ಯಾಕೆ ಚೂಸ್ ಮಾಡಿದೀವಪ್ಪ ಅಂತಂದ್ರೆ ಬೆಂಗಳೂರಿಂದ ಪ್ರಯಾಗರಾಜ್ ಆಗಿರ್ಬೋದು ಅಥವಾ ಅದರಿಂದ ತುಂಬ ನಿಯರ್ ಬೈ ಪ್ಲೇಸ್ ಆಗಿರ್ಬೋದು ತುಂಬ ಕಾಸ್ಟ್ಲಿ ಆಗಿದ್ದು ಈಗ. ಸೊ ಅಮೃತ್ಸರ್‌ಗೆ 6000 ಅಲ್ಲಿ ನಾವು ಹೋಗಿ ಲ್ಯಾಂಡ್ ಆದ್ವಿ. ಹೋದ ತಕ್ಷಣ ಡೈರೆಕ್ಟ್ ಈ ಗೋಲ್ಡನ್ ಟೆಂಪಲ್ ಒಳಗಡೆ ಎಂಟ್ರಿ ಕೊಟ್ವಿ. ತುಂಬಾ ನೀಟಾಗಿ, ಪೀಸಾಗಿ ಒಳ್ಳೆ ಮಸ್ತ್ ಕ್ಲೀನ್ ಒಂದು ಪ್ಲೇಸ್ ಸಿಕ್ತು. ನೋಡಿ ತುಂಬಾ ಖುಷಿ ಆಯ್ತು. ಇಲ್ಲಿ ಎಲ್ಲೆಲ್ಲಿ ಸುತ್ತಾಡ್ಬೋದು, ಇಲ್ಲಿ ಯಾವ ದೇವ್ರು ಅಂತಂದೆಲ್ಲ ವಿಷಯಗಳನ್ನು ತಿಳ್ಕೊಂಡು, ಫಸ್ಟ್ ಹೋಗ್ಬಿಟ್ಟು ನೀರಲ್ಲಿ ನಾವು ಕೈಕಾಲು ಮುಖ ತೊಳ್ಕೊಂಡು, ತಲೆ ಮೇಲೆ ಸ್ವಲ್ಪ ನೀರ್ ಹಾಕೊಂಡು, ದೇವಸ್ಥಾನದೊಳಗ ಹೋಗಾಕ್ ರೆಡಿ ಆದ್ವಿ. ಸೊ ಒಂದ್ ವಿಷಯ ನೆನಪಿರ್ಲಿ, ಇಲ್ಲಿ ಫೋನು, ಕ್ಯಾಮರಾಸ್ ಅಲೌಡ್ ಇಲ್ಲ. ರಿಕ್ವೆಸ್ಟ್ ಮಾಡಿ ಒಂದ್ ಫೋಟೋ ಇಲ್ಲ ಒಂದ್ ವಿಡಿಯೋ ತಗೋತೀನಿ ಅಂತ ಹೇಳಿ ನಾವು ತಗೋಬಹುದಷ್ಟೇ. ಆಮೇಲೆ ಇಲ್ಲಿ ಟೆಂಪಲ್ ಒಳಗೆ ಸ್ವಲ್ಪ ದೊಡ್ಡ ಲೈನ್ ಇರ್ತೈತಿ. ಬಟ್ ಓಕೆ, ಪರವಾಗಿಲ್ಲ. ವೇಟ್ ಮಾಡಿ ದರ್ಶನ ಮಾಡಬೇಕು. ದೇವ್ರ ದರ್ಶನ ಆಯಿತು, ದೊಡ್ಡ ಲೈನು. ಬಟ್ ಓಕೆ, ಪರವಾಗಿಲ್ಲ, ಭಾರಿ ಸಮಾಧಾನ ಆಗ್ತೈತಿ. ಅದಾದಮೇಲೆ ದೇವ್ರ ಪ್ರಸಾದ ತೊಗೊಂಡಿವಿ. ಹೆಂಗೆ ತಿರುಪತಿ ತಿಮ್ಮಪ್ಪನ ಲಡ್ಡು ಇತ್ತಲ್ಲ ಹಂಗೆ. ಸೊ ಈಗ ಸೀದಾ ನಮ್ಮ ಪ್ರಯಾಣ ಭೋಜನಾಲಯದ ಕಡೆಗೆ. ಬೈ ದ ವೇ, ಇಲ್ಲಿನ ಮೇನ್ ಗಾಡು ಹರ್ಮಂದಿರ್ ಸಾಹಿಬ್ ಅಂತ ಹೇಳಿ ಅಥವಾ ಹರಿ ಅಂತ ಹೇಳಿನೂ ಕರೀತಾರೆ. ಹೆಂಗೂ ಮುಂಜಾನೆಯಿಂದ ಏನೂ ತಿಂದಿರಲಿಲ್ಲ. ಇಲ್ಲಿ ರೋಟಿ, ಸಬ್ಜಿ, ರೈಸ್, ದಾಲ್ ಎಲ್ಲ ಸಿಗುತ್ತಂತ ಗೊತ್ತಾಯ್ತು. ಮಸ್ತ್ ಭಕ್ತಿಪೂರ್ವಕವಾಗಿ ಕುಟುಂಬ ಊಟ ಮಾಡಿ ಸೀದಾ ವಾಘಾ ಬಾರ್ಡರ್ ಕಡೆ ನಡೆದ್ವಿ. ಗೋಲ್ಡನ್ ಟೆಂಪಲಿಂದ ವಾಘಾ ಬಾರ್ಡರ್ ಪಾರ್ಕಿಂಗ್ವರೆಗೂ 100 ರೂಪೀಸ್ ಶೇರಿಂಗ್ ಆಟೋ ಇರ್ತಾವೆ. ಅಲ್ಲಿಂದ 10 ರೂಪೀಸ್ ಸೈಕಲ್ನಾಗ ಒಳಗಡೆವರೆಗೂ ಬಿಡ್ತಾರೆ. ರೈಟ್, ನಾವು ಇಂಡಿಯಾ ಪಾಕಿಸ್ತಾನ ಬಾರ್ಡರ್ ಒಳಗದೀವಿ. ಇದನ್ನು ವಾಘಾ ಬಾರ್ಡರ್ ಅಂತ ಕರೀತಾರೆ. ನಮ್ಮ ಇಂಡಿಯನ್ ಆರ್ಮಿ ಮತ್ತು ಪಾಕಿಸ್ತಾನ ಆರ್ಮಿ ಇಬ್ಬರದು ಎದುರ ಬದ್ರ ಕಟಾನ್ ಕಟ್ಟಿ ಜಟಾಜಟಿ ಐತಿ ಇವತ್ತು. ಅಕಸ್ಮಾತ್ ನನ್ನ ಕೈಯಾಗ ಗನ್ ಸಿಗಲಿ, ಪಾಕಿಸ್ತಾನದವ್ರು ಏನಾರ ಹೆಚ್ಚು ಕಮ್ಮಿ ಮಾಡಲಿ ಗೊತ್ತಲ್ಲ, ಗಡ್ಡ 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 ಅನಿಸ್ಬಿಡ್ತೀನಿ. ಜಸ್ಟ್ 2 ಮಿನಿಟ್ಸ್ ವಾಘಾ ಬಾರ್ಡರ್ ಒಳಗಡೆ ಇರ್ತೀವಿ. ನಿಯರ್ಲಿ 1 ಕಿಲೋಮೀಟ್ರಲ್ಲಿ ನಡಿಬೇಕು. ಕರೆಕ್ಟ್ ಟೈಮಿಗೆ ಬಂದರೆ ಆರಾಮಾಗಿ ಬರ್ತೀರಿ. ನಮಗೆ ಅಲ್ಲಿ ಲೇಟಾಗಿ ಬಂದರೆ ಹಿಂಗೆ ಓಡ್ತೀರಿ. ಸೊ ಫೈನಲಿ ಒಳಗೆ ಬಂದು ಒಂದು ಸೀಟ್ ಹಿಡ್ಕೊಂಡಿದ್ವಿ. ಹೆವಿ ಎನರ್ಜಿ ಐತಿ. ಬರ್ರಿ ಏನೈತೆ ಅಂತ ನೋಡೋಣ. ಈ ಥರ ಮಸ್ತ್ ಶೋ ನೋಡಿಕೊಂಡು ಮಾರ್ನಿಂಗ್ ಬಂದಿದ್ವಲ್ಲ, ಅದೇ ಆಟೋಯಿಂದ ವಾಪಸ್ ಸಿಟಿ ಒಳಗೆ ಹೊಂಟ್ವಿ. ಸೋನು. ಸೊ ಗೈಸ್, ಫೈನಲಿ ನಮಗೆ ಸೋನು ಅನ್ನೋರು ಭಯ್ಯ ಸಿಕ್ಕರು. ತುಂಬ ಒಳ್ಳೆ ಭಯ್ಯ. ಸೊ ಅಮೃತ್ಸರಲ್ಲಿ ಗೋಲ್ಡನ್ ಟೆಂಪಲು, वाघा बॉर्डर ಎಲ್ಲ लोकल अड्रेसिದ್ರು। तो हमारा कोई भी दोस्त आएगा तो आप घुमाएंगे भैया? अच्छा, कितना लेंगे? जो आपसे लिया हुई। अच्छा अच्छा,
ವೆರಿ ಗುಡ್ ಸರ್ವಿಸ್ ನಮ್ಮ ಸೋನು ಭಯ್ಯನ್ ಕಡೆಯಿಂದ. ಚೀಪ್ ಆ್ಯಂಡ್ ಬೆಸ್ಟ್ ಆಗಿ ಆಟೋದಲ್ಲಿ, ಶೇರಿಂಗ್ ಆಟೋದಲ್ಲಿ ಕರ್ಕೊಂಡು ಹೋಗ್ತಾರೆ. ಸೊ ಡೆಫಿನೆಟ್ಲಿ ಸೋನು ಭಯ್ಯನ್ ನಂಬರ್ನ ಹಾಕಿರ್ತೀನಿ. ಯಾರೇ ಅಮೃತ್ಸರಿಗೆ ಬಂದು ಇಲ್ಲಿ ಯಾವುದೋ ಕಾಂಟ್ಯಾಕ್ಟ್ ಇಲ್ಲ ಅಂದರೆ ನಮ್ಮ ಸೋನು ಭಯ್ಯ ಕಾಂಟ್ಯಾಕ್ಟ್ ಮಾಡ್ಬೋದು. ठीक है ना भैया? कर्नाटक से आएंगे लोग तो आपको 20% 30% एक्स्ट्रा डिस्काउंट देना पड़ेगा. ठीक है सर. ಫಸ್ಟ್ ಡೇ ಮುಗೀತು. 700 ರುಪೀಸ್ ಅಮೃತ್ಸರ್ ಟು ಡೆಲ್ಲಿ ಸ್ಲೀಪರ್ ಬಸ್. ಬೆಳಿಗ್ಗೆ 6 ಗಂಟೆಗೆ ಬರ್ತಿದ್ದಂಗೆ ಇಮ್ಮಿಡಿಯೇಟ್ ಒಂದು ಕಾರ್ ಬಾಡಿಗೆ ಮಾಡ್ಕೊಂಡು ವೃಂದಾವನ್ ಕಡೆ ಹೊರಟು. इसको हम नहीं पटा सकते. इससे उद्धार होने का मतलब सिर्फ नाम जप. राधे कृष्णा राधे. आप कृष्ण से ज़्यादा प्यार करते कि राधे से ज़्यादा प्यार करते? दोनों एक ही है. अलग थोड़ी है वो. दो दे एक प्राण है वो. राधे बोलो तो कृष्ण, कृष्ण बोलो तो राधे. अच्छा, यहाँ पे कृष्ण जी का चलता है कि राधा जी का चलता है? राधा रानी अपनी. राधे बोलो राधे राधे राधे. राधे. क्यों राजा जी का चलता है, ठाकुर जी का नहीं चलता, क्यों? नहीं नहीं, यहाँ राधा जी की मर्जी चलती है. अच्छा, सब राधा जी का ही है यहाँ. हाँ. ठाकुर जी भी राधा रानी से चलते हैं. हाँ. आप इतने बार राधा जी का नाम ले रहे हैं, कृष्ण जी नाराज नहीं होंगे? नहीं नहीं, कृष्ण जी खुश होंगे, प्रसन्न होंगे. अच्छा, जो राधा जी का नाम लेते हैं वो ठाकुर जी प्रसन्न होते हैं. अरे एक नंबर. ठाकुर जी का नाम लोगे तो राधा रानी प्रसन्न होंगे. एक नंबर. बोले राधे श्याम बोलो, राधे श्याम. राधे श्याम. ವೃಂದಾವನ್ ಎಂಟ್ರಿ ಆಗ್ತಿದ್ದಂಗ ಟೆಂಪಲಿಗೆ ಫುಲ್ ಸಮೀಪ ಇರುವಲ್ಲಿ ನಾವು ಸ್ನಾನ ಮಾಡಿ ಶೇರಿಂಗ್ ಆಟೋ ತಗೊಂಡು ಟೆಂಪಲ್ ಹತ್ರ ಹೋಗಕ್ಕೆ ಸ್ಟಾರ್ಟ್ ಮಾಡಿದೀವಿ. ಶ್ರೀಕೃಷ್ಣ ಖುದ್ದಾಗಿ ರಚಿಸಿರುವಂಥ ಊರಿದು ವೃಂದಾವನ. ಸೊ ವೃಂದಾವನದಲ್ಲಿ ನಾವು ಅಡ್ಡಾಡ್ತಿದೀವಿ ಅಂದರೆ ಆ ಖುಷಿಗೆ ಒಂದು ಮಿತಿನೇ ಇಲ್ಲ. ರಿಯಲಿ ಭಾಳ ಅಂದ್ರೆ ಭಾಳ ಖುಷಿ ಆಗತ್ತಿತ್ತು. ರಾಧೆ. ಸೊ ಫೈನಲಿ ಗೈಸ್ ವೃಂದಾವನದಲ್ಲಿದ್ದೀವಿ. ಮಸ್ತ್ ಫೀಲಿಂಗ್ ಐತಿದು. ಬೃಂದಾವನಕ್ಕೆ ಪ್ರತಿಯೊಬ್ಬರು ಬರಲೇಬೇಕು. ಸೊ ಬೃಂದಾವನ ಬಗ್ಗೆ ಯಾರಿಗಾರ ಡೀಟೇಲ್ಸ್ ಗೊತ್ತಿಲ್ಲ ಅಂದರೆ ಒಂದು ಸತಿ ರಾಧಾಕೃಷ್ಣ ಸೀರಿಯಲ್ ನೋಡಿಬಿಡ್ರಿ, ಯು ವಿಲ್ ಬಿ ಲಾಸ್ಟ್. ಬೃಂದಾವನ್ ಎ ಪ್ಯೂರ್ ಲವಬಲ್ ಪ್ಲೇಸ್. ವೃಂದಾವನದ ಗಲಿ ಒಳಗೆ ನಾವು ನಡ್ಕೊಂಡು ಹೋಗ್ಬೇಕಾದ್ರೆ ಇಲ್ಲೊಂದು ತುಂಬ ಇಂಪಾರ್ಟೆಂಟ್ ವಿಷಯ ಗೊತ್ತಾಯ್ತು. ಇಲ್ಲಿನ ಮಂಗ್ಯ ನಮ್ಮ ಚಸ್ಮಾ, ನಮ್ಮ ಫೋನು ಮತ್ತು ನಮ್ಮ ವ್ಯಾಲೆಟ್ ಕಸ್ಕೊಂಡು ಓಡಿ ಹೋಗ್ತಾವಂತ. ಅದಕ್ಕೆ ನಾವು ಫ್ರೂಟಿ ಇಲ್ಲಪ್ಪ ಅಂತಂದ್ರೆ ಏನಾರ ಮಿಕ್ಸ್ಚರ್ ಕೊಟ್ರೇ ವಾಪಸ್ ಕೊಡ್ತಾವಂತ. ನಮ್ಮ ಜೊತೆನೂ ಆ ಥರದ್ದು ಒಂದು ಇನ್ಸಿಡೆಂಟ್ ಆಯಿತು. ಅನ್ಫಾರ್ಚುನೇಟ್ಲಿ ಕ್ಯಾಮ್ರಾದಾಗ ಕ್ಯಾಪ್ಚರ್ ಆಗಿಲ್ಲ. ಟೆಂಪಲಿಗೆ ಸಮೀಪ ಹೋದಂಗೆ ಗೊತ್ತಾಯ್ತು ರಶ್ ಸ್ವಲ್ಪ ಜಾಸ್ತಿನೇ ಐತಂತ ಹೇಳಿ. ವೀಕೆಂಡ್ನಾಗ ಯೂಶ್ವಲಿ ಒಂದೊಂದು ಸತಿ ಈ ಥರ ಇರುತ್ತಂತ. ಸ್ವಲ್ಪ ಮ್ಯಾನೇಜ್ಮೆಂಟಿಂದ ಅವಶ್ಯಕತೆ ಐತಿ ಅಂತ ಅನಿಸ್ತು. ಬಟ್ ಇಟ್ಸ್ ಓಕೆ. ಮ್ಯಾನೇಜ್ಮೆಂಟ್ ಕಮ್ಮಿ ಇದ್ರೂ ಅಲ್ಲಿ ಬಂದಿರೋರೆಲ್ಲರೂ ಮನಸಾರೆ ಭಕ್ತಿಯಿಂದ ಶ್ರೀಕೃಷ್ಣನ ದರ್ಶನ ಮಾಡ್ಬೇಕಂತ ಹೇಳಿ ಬಂದಿರ್ತಾರ. ಅದನ್ನ ನೋಡಿ ತುಂಬ ಖುಷಿ ಆಯಿತು. ಕಣ್ಣಾರೆ ನಮ್ಮ ಶ್ರೀಕೃಷ್ಣ ಮತ್ತು ರಾಧಾನ ದರ್ಶನ ತಗೊಂಡು ಸೀದಾ ನಮ್ಮ ಜರ್ನಿ ನಿಧಿವನದ ಕಡೆ ಸ್ಟಾರ್ಟ್ ಆಯಿತು. ಹೋಗ್ತಾ ಆರಾಮಾಗಿ ಭಜನೆ ಮಾಡ್ಕೊಂಡು ಹೋದ್ವಿ. ಸೊ ಇಲ್ಲಿನೂ ಒಂದು ಟೆಂಪಲಿಂದ ಒಂದು ಟೆಂಪಲಿಗಾಗಲಿ ಅಥವಾ ಒಂದು ಪ್ಲೇಸಿಂದ ಒಂದು ಪ್ಲೇಸಿಗಾಗಲಿ ಶೇರಿಂಗ್ ಆಟೋ ತುಂಬಾನೇ ಸಿಗ್ತಾವು. 10 ರೂಪಾಯಿ ಪರ್ ಹೆಡ್ ಇರ್ತೈತಿ. ಸೊ ತುಂಬಾ ಒಳ್ಳೆ ವಿಷಯ ಇದು. ನಿಧಿವನ್ ಎಂಟರ್ ಆಗ್ತಿದ್ದಂಗ ಪರ್ ಗ್ರೂಪ್ ನಾವು ಒಬ್ಬ ಗೈಡನ್ ತಗೋಬಹುದು. 100 ರೂಪಾಯಿ ಚಾರ್ಜ್ ಮಾಡ್ತಾರೆ ಪರ್ ಗ್ರೂಪ್. ನಮಗ್ ಗೊತ್ತಿಲ್ಲದೆ ಇರೋ ಸಾಕಷ್ಟು ವಿಷಯ ಕೃಷ್ಣನ ಬಗ್ಗೆ, ರಾಧಾನ ಬಗ್ಗೆ, ನಿಧಿವನ ಬಗ್ಗೆ ತುಂಬಾ ಒಳ್ಳೊಳ್ಳೆ ವಿಷಯಗಳನ್ನು ಹೇಳ್ಕೊಡ್ತಾರೆ ಅವರು. ಕೃಷ್ಣನ 16 ಲಕ್ಷ ಗೋಪಿಕೆಯರು 16 ಲಕ್ಷ ತುಳಸಿ ಗಿಡಗಳಾಗಿ ಇಲ್ಲಿ ನಿಧಿವನ ಕ್ರಿಯೇಟ್ ಆಗೈತೆ ಅಂತಂದು ಹೇಳ್ತಾರ. ಇವತ್ತಿಗೂ ಇಲ್ಲಿ ರಾಧಾಕೃಷ್ಣ ಪ್ರತಿದಿನ ರಾತ್ರಿ ಬಂದು ರಾಸಲೀಲೆ ಆಡ್ತಾರಂತಂದ ಒಂದು ನಂಬಿಕೆ ಇದೆ. ನಿಧಿವನ ಮುಗಿಸಿ ಸೀದಾ ಪ್ರೇಮ್ ಮಂದಿರಕ್ಕೆ ಬಂದ್ವಿ. ಅಲ್ಲೇ ತುಂಬಾ ಸಮೀಪ ಐತಿ. ಸೊ ಪ್ರೇಮ್ ಮಂದಿರ ಇದು 2001ರಲ್ಲಿ ಸ್ಟಾರ್ಟ್ ಆಯ್ತಂತ. ಬಹಳ ಅಂದ್ರೆ ಬಹಳ ಚಂದ ಪ್ಲೇಸ್ ಐತಿ ಇದು. ಪ್ರೇಮ್ ಮಂದಿರಿಂದ ಬರೀ 8 ಕಿಲೋಮೀಟರ್ ಅಂದ್ರೆ 15 ನಿಮಿಷ ಸೀದಾ ಮಥುರಾಗೆ ರೀಚ್ ಆದ್ವಿ. ಮಥುರಾ
ಅಂದರೆ ಕೃಷ್ಣ ಇಲ್ಲಿ ಹುಟ್ಟಿರೋಂಥ ಪ್ಲೇಸ್ ಇದು. ಭಾರಿ ಅಂದರೆ ಭಾರಿ ಬ್ಯೂಟಿಫುಲ್ ಪ್ಲೇಸ್. ಅನ್ಫಾರ್ಚುನೇಟ್ಲಿ ಫೋನು ಕ್ಯಾಮ್ರಾ ಸ್ಟ್ರಿಕ್ಟ್ಲಿ ಪ್ರಾಹಿಬಿಟೆಡ್. ಹಿಂಗಾಗಿ ಒಳಗೆ ನಾವು ಯಾವುದೋ ಫೋಟೋಸ್ ತಗೊಳಕ್ಕಾಗಲಿಲ್ಲ. ಬಟ್ ತುಂಬ ಅಂದರೆ ತುಂಬ ಮಸ್ತ್ ಆಗಿತ್ತು ಪ್ಲೇಸ್ ಮಾತ್ರ. ಮಥುರಾಯಿಂದ ಓವರ್ನೈಟ್ ಜರ್ನಿ ಮಾಡಿ 3ನೇ ದಿನ ಬೆಳಿಗ್ಗೆ 6 ಗಂಟೆ ಅಂದ್ರೆ ನಾವು ಅಯೋಧ್ಯ ಎಂಟರ್ ಆಗಿದ್ವಿ. ಅಯೋಧ್ಯ ಎಂಟರ್ ಆಗಿದ್ದೇ ನಮ್ಮ ಪುಣ್ಯ ಅಂತಂದು ನಮಗೆ ಒಂದು ಭಾರಿ ಒಂದು ಪ್ರೌಡ್ ಫೀಲಿಂಗ್ ಆಗ್ತಾ ಇತ್ತು. ಇನ್ನು ರಾಮನ್ ನೋಡಿ, ರಾಮನ್ ದರ್ಶನ ಪಡೆದು, ರಾಮನ್ ಆಶೀರ್ವಾದ ಪಡೆದು, ಅಬಾ ಅದ್ರ ಬಗ್ಗೆ ಅಂತೂ ಹೇಳೋಂಗಿಲ್ಲ. राम से रूठे राम से माने, राम सिया की करुण कहानी। एक है चंदन एक है पानी, राम सिया राम जय जय राम, राम सिया ಅವತ್ತು ಶನಿವಾರ ಆಗಿರೋದ್ರಿಂದ ಕ್ರೌಡ್ ಸ್ವಲ್ಪ ಜಾಸ್ತಿ ಐತೆ ಅಂಥೇಳಿ ಪಾರ್ಕಿಂಗು ಒಂದು 3 ಕಿಲೋಮೀಟರ್ಸ್ ಹಿಂದೆನೇ ಸ್ಟಾಪ್ ಮಾಡಿಬಿಟ್ರು. ಒಂದು 3 to 3.5 ಕಿಲೋಮೀಟರ್ ನಡೆಯುವಂಥ ಸಿಚುವೇಶನ್ ಇತ್ತು. ಬಟ್ ಹವೆವರ್ ನಾವು ಯಾರ್ದಾದ್ರೂ ಅಲ್ಲಿ ಲೋಕಲೈಟ್ಸು ವೆಂಡರ್ಸು ಯಾರು ಅಡ್ಡಾಡ್ತಿರ್ತಾರಲ್ಲ ಅವ್ರ ಗಾಡಿ ಮೇಲೆ ಡ್ರಾಪ್ ತೊಗೋಬೋದು. ನಿಯರ್ಲಿ ಟೆಂಪಲ್ವರೆಗೂ ಅವ್ರು ನಮ್ಮನ್ನು ಡ್ರಾಪ್ ಮಾಡ್ತಾರೆ. ಸೊ ನಾವು ಟೆಂಪಲಿಗೆ ಹೋಗ್ತಾ ಇಲ್ಲಿ ನಾವು ವಿಡಿಯೋದಲ್ಲಿ ನೋಡ್ತಾ ಇರೋದು ಸರಯೂ ನದಿ. ನಾವು ಸಣ್ಣವರಿದ್ದಾಗ ನಮ್ಮ ಟೆಕ್ಸ್ಟ್ ಬುಕ್ನಾಗೆಲ್ಲ ಓದಿದ್ವಿ ಸರಯೂ ನದಿ ಅಂಥೇಳಿ. ಇದು ಸಾಕ್ಷಾತ್ ಸರಯೂ ನದಿ. ಟೆಂಪಲ್ ಇನ್ನೇನು 1 ಕಿಲೋಮೀಟರ್ ಇರಬೇಕಾದ್ರೆ ಈ ಥರ ಘಾಟ್ ಅಂಥೇಳಿ ಅವರು ಸ್ನಾನಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿರ್ತಾರೆ. ಒಂದು 5ರಿಂದ 6 ಘಾಟ್ಗಳಿದಾವೆ. ಸ್ನಾನಕ್ಕಂತೂ ಏನೂ ಅಡಚಣೆ ಇಲ್ಲ. ಹರಿಯೋ ನೀರು ಡೆಫಿನೆಟ್ಲಿ ಕ್ಲೀನ್ ಇರ್ತಾವೆ. ಅಲ್ಲೇ ಚೇಂಜಿಂಗ್ ರೂಮ್ಸ್ ಇರ್ತಾವೆ. ಸೊ ಸಾಕ್ಷಾತ್ ಸರಯೂ ನದಿಯಲ್ಲಿ ನಾವು ಸ್ನಾನ ಮಾಡಿ ಚೇಂಜಿಂಗ್ ರೂಮಲ್ಲಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಟೆಂಪಲ್ ಹತ್ರ ಮಸ್ತಾಗಿ ಹೋಗ್ಬೋದು. ಸೊ ನಾವು ಇದೇ ನದಿಯೊಳಗೆ ಸ್ನಾನ ಮಾಡಿ 500 ವರ್ಷಗಳ ನಮ್ಮ ಇತಿಹಾಸವನ್ನು ಮರಿಬಾರ್ದು ಅಂಥೇಳಿ ಮನಸ್ಸಿನಾಗ ಅಂದ್ಕೊಂಡು ಅದ್ರ ಜೊತೆಗೆ 56 ಇಂಚ್ ಎದೆ ಇರುವಂಥ ಹುಲಿಗೆ ಮನಸ್ಸಿನಾಗೆ ಒಂದು ಕೈ ಮುಗಿದು ಹೊರಟಿವಿ. ನಿಮಗೆ 56 ಇಂಚ್ ಎದೆ ಇರುವಂಥ ಹುಲಿ ಯಾರು ಅಂತ ಗೊತ್ತಾದ್ರೆ ಅವ್ರ ಹೆಸರು ಕಮೆಂಟ್ ಹಾಕಿ. ಜೈ ಜೈ ಶ್ರೀರಾಮ್. ಥ್ಯಾಂಕ್ ಯು ಭಯ್ಯ. ಜೈ सपना ये पूरा करके रहेंगे हमने मन में ठाना, हर हद को हम पार करेंगे देखेगा ये जमाना। सपना ये पूरा करके रहेंगे हमने सीताराम, जय सीताराम, जय सीताराम. ಮೊಬೈಲ್ ಫೋನು ಕ್ಯಾಮ್ರಾ ಯಾವುದೇ ಕಾರಣಕ್ಕೂ ಒಳಗಡೆ ಅಲೌಡ್ ಇಲ್ಲ. ಅದ್ರ ಸಲುವಾಗಿ ನಮ್ಮ ಕಡೆ ಯಾವುದೋ ಫೋಟೋಸ್ ಅಥವಾ ವಿಡಿಯೋಸ್ ಇಲ್ಲ. ಬಟ್ ಈ ಫೋಟೋದಾಗ ಏನೈತಲ್ಲ ಎಕ್ಸಾಕ್ಟ್ ಹಿಂಗೆ ಐತೆ ರಾಮ ಮಂದಿರ. ಒಳಗಡೆ ಕಾಣುವಂಥ ರಾಮ್ಲಲ್ಲ ಮಾತ್ರ ನೋಡಿ ಮನಸ್ಸು ಬಿಚ್ಚಿ ಕೂಗಾಡ್ಬಿಟ್ವಿ. ಕಣ್ಣಾಗ ನೀರು ಹರಿತಿದ್ದು, ಭಕ್ತಿ ಉಕ್ಕಿ ಹರಿತಿತ್ತು. ಸೊ ಮಂದಿರ ನೋಡ್ಕೊಂಡು ಹೊರಗಡೆ ಬಂದಮೇಲೆ ಈ ಥರ ದಶರಥ್ ಮಹಾರಾಜ್ ಮಹಲ್, ಸೀತಾ ಮಹಲ್ ಅಂಥೇಳಿ ಕೆಲವೊಂದೊಂದು 5-6 ಪ್ಲೇಸ್ಗಳಿದ್ದಾವೆ. ಒಂದು ನಮ್ಮ ಹನುಮಾನ್ಜಿ ಮಂದಿರ ಐತಿ, ತುಂಬ ದೊಡ್ಡ ಟೆಂಪಲ್ ಐತಿ. ಸೊ ಅದನ್ನೆಲ್ಲ ನಾವು ವಿಸಿಟ್ ಮಾಡ್ಕೊಂಡು ಹೋಗ್ಬೋದು.
आइए भैया, किधर से हैं आप? आइए, कहाँ से हैं आप? इंदौर से हैं। अच्छा, आप कुंभ में गए थे? कुंभ में गए थे। कब गए आनंद आ थे? गया। अभी बस कुंभ से ही चले आ रहे हैं। ओ, कैसा है रश वहाँ पे? बहुत आनंद है, बहुत ही आनंद है। अच्छा। धर्म की गंगा बह रही है। नहीं, 29 को जो हमको देखने को मिला था कि बहुत डेंजर है, ऐसा कुछ भी नहीं है। अफवाहों पर ध्यान न दें, ये सब अफवाहें हैं। ओह, और अफवाह में बिल्कुल भी ध्यान न दें। आप स्वयं वहाँ जाएं, वहाँ पे आप जाके स्वयं स्नान करें, हाँ। वहाँ का अनुभव स्वयं ले आप लोग। अच्छा, बहुत ही आनंदमय जगह है। आप एक दिन रुके थे कि बस? हम 5 दिन रुके हैं, 5 दिन। अच्छा अच्छा। हम 5 दिन रुके हैं, 1.5 गंगा जी दिन रात रुके में भी हैं। स्नान करिए, गंगा जी सुबह भी स्नान करिए। और अच्छा। सारे संगम पर, सारी जगहों पर स्नान करा है। ऐसा नहीं है कि एक जगह पे स्नान करा है, सभी जगह स्नान करा है। ओके। सारे नागा साधु, सारे सन्यासी, सारे बाबा उन सब तृप्त है, सब खुश है, कोई भी परेशान नहीं। कौन सा सेक्टर सेफ है भाई आपके हिसाब से? सारे सेक्टर से सारे 18, सेक्टर से 19, 14, ये 13, सब 12, अफवाहें हैं, 16 अफवाहों सारे पे बिल्कुल सेक्टर ध्यान दें से। आप लोग। जय श्री राम। जय श्री राम। जय जय श्री महाकाल। धर्म के प्रति कभी गलत ना बताए, धर्म के प्रति हमेशा अच्छा बताए और धर्म की गंगा बहती रहे। जय जय श्री महाकाल। नर्मदे हर हर हर। ಜೈ ಶ್ರೀರಾಮ್. ಸೊ ಇಲ್ಲಿಗೆ ನಮ್ಮ 3ನೇ ದಿನ ಎಂಡ್ ಮಾಡಿ ಇನ್ನೇನು ಪ್ರಯಾಗರಾಜಕ್ಕೆ ನಮ್ಮ ಜರ್ನಿ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದ್ವಿ. ಅಯೋಧ್ಯೆಯಿಂದ 3 to 4 ಅವರ್ಸ್ ಜರ್ನಿ ಪ್ರಯಾಗರಾಜ್. ಆಲ್ರೆಡಿ ನಮಗೆ ಸಿಕ್ಕಾಪಟ್ಟೆ ಎನರ್ಜಿ, ಸಿಕ್ಕಾಪಟ್ಟೆ ಉತ್ಸಾಹ, ಸಿಕ್ಕಾಪಟ್ಟೆ ಪಾಸಿಟಿವಿಟಿ ತುಂಬ ಯಾರ್ಯಾಕತ್ತಿತ್ತು. ಮೂರು ಗಂಟೆ ಅಂದರೆ ಅಯೋಧ್ಯೆ ಬಿಟ್ಟಿದ್ವಿ. ಇನ್ನೇನು 1 hour ಜರ್ನಿ ಉಳಿದಿತ್ತು. ನಮ್ಮ ಎನರ್ಜಿಗಂತೂ ಮಿತಿನೇ ಇರಲಿಲ್ಲ. ಸೊ ಇಷ್ಟರಲ್ಲೇ ಯಾವಾಗ ಸಂಜೆ 7 ಗಂಟೆ ಆಯಿತು, ಯಾವಾಗ ಪ್ರಯಾಗರಾಜ್ ಬಂತು ಗೊತ್ತೇ ಆಗಲಿಲ್ಲ. ಪ್ರಯಾಗರಾಜ್ ಬಂದಿದ್ದ ಖುಷಿ ಅಂತಲೂ ಇನ್ನೂ ಜಾಸ್ತಿ. ಈ ಪ್ಲೇಸ್ ನೋಡಬೇಕು ಅಂತಂದು ನಾವು ತಿಂಗಳಾನುಗಟ್ಟಲೆ ಕಾಯ್ತಿದ್ವಿ. ಎಷ್ಟೋ ಯೂಟ್ಯೂಬ್ಗಳಲ್ಲಿ, ಇನ್ಸ್ಟಾಗ್ರಾಮ್ಗಳಲ್ಲಿ ಇದ್ರ ಬಗ್ಗೆ ತಿಳ್ಕೊತಿದ್ವಿ. ಸೊ ರೈಟ್ ನಾವು ಕಣ್ಣಾರೆ ನೋಡ್ತಿದ್ವಿ. ಎಕ್ಸೈಟ್ಮೆಂಟ್ ರಿಯಲಿ ತುಂಬ ಆಯಿತು. ಅದರ ನೆಕ್ಸ್ಟ್ ಡೇ ಬೆಳಿಗ್ಗೆನೆ ಶಾಹಿ ಸ್ನಾನ. ಅಂದ್ರೆ ತುಂಬಾ ಕ್ರೌಡ್ ಎಕ್ಸ್ಪೆಕ್ಟ್ ಮಾಡ್ಬೋದಿತ್ತು, ಬಟ್ ಸ್ಟಿಲ್ ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸ್ ಮೇಲೆ ನಿಯರ್ಲಿ ನದಿಯಿಂದ 3 ಕಿಲೋಮೀಟರ್ ಡಿಸ್ಟೆನ್ಸ್ ವರೆಗೂ ನಮ್ಮ ಕಾರ್ ಪಾರ್ಕಿಂಗ್ ಅಲೌ ಮಾಡಿದ್ರು. So guys, finally we are at Mahakumbh. ಸೊ ಇಲ್ಲಿ ಎಲ್ಲರಿಗಿಂತ ಫಸ್ಟ್ ನಾವು ಒಂದು ವಿಷಯ ನೋಟ್ ಮಾಡ್ಕೋಬೇಕು. ಅಲ್ಲಿ ಹೋದ ಕೂಡಲೇ ನಮ್ಮನ್ನು ವೆಲ್ಕಮ್ ಮಾಡೋರಾಗಲಿ, ನಾವು ಬಂದಿರೋ ನಮ್ಮ ಪ್ರೆಸೆನ್ಸ್ ಅಕ್ನಾಲೇಜ್ಮೆಂಟ್ ಮಾಡೋರಾಗಲಿ ಯಾರೂ ಇರೋದಿಲ್ಲ. ದಯವಿಟ್ಟು ಯಾರೂ ಬೇಜಾರಾಗೋದು ಅವಶ್ಯಕತೆ ಇಲ್ಲ. ಅಲ್ಲಿ ಸುಮಾರು 24 ಸೆಕ್ಟರ್ಗಳಿದಾವೆ, 1ರಿಂದ 24. ಯಾವ್ಯಾವ ಸೆಕ್ಟರ್ಗಳಲ್ಲಿ ಏನಿರ್ತಾವೆ, ಯಾರು ಉಳ್ಕೊಂಡಿರ್ತಾರೋ, ನಾವು ಯಾವ ಸೆಕ್ಟ್ರಲ್ಲಿ ಹೋಗಬೇಕು, ಯಾಕೆ ಹೋಗಬೇಕು, ಎಲ್ಲಿ ಸ್ನಾನ ಮಾಡಬೇಕು, ಏನೇನು ಎಕ್ಸ್ಪ್ಲೋರ್ ಮಾಡಬೇಕು, ಇದನ್ನೆಲ್ಲ ತಿಳ್ಕೊಳ್ಳೋಷ್ಟರಲ್ಲೇ ನಮಗೊಂದು 3 to 4 hours ಆಗೋಗಿತ್ತು. ಇದೆಲ್ಲ ವಿಷಯಗಳನ್ನು ನಾನು ಇನ್ನೊಂದು ವಿಡಿಯೋದಾಗ ಕಂಪ್ಲೀಟ್ ಡೀಟೇಲ್ಡ್ ಮಹಾಕುಂಭ ಅಂದರೆ ಏನು, ಮಹಾಕುಂಭಕ್ಕೆ ಯಾಕೆ ಹೋಗಬೇಕು, ಅಲ್ಲಿ ಏನೇನು ಇರುತ್ತೆ, ಪ್ರತಿಯೊಂದು ವಿಷಯಗಳನ್ನು ಇನ್ನೊಂದು ವಿಡಿಯೋದಲ್ಲಿ ಹಾಕ್ತೀನಿ. ಸೊ ನಾವು ನಿಂತ ಜಾಗದಿಂದ ತ್ರಿವೇಣಿ ಸಂಗಮ 3 kilometers ಅಂತ ತೋರಿಸ್ತಿತ್ತು. ಸೊ ನಾವು ನಡ್ಕೊಂಡು ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೊಂಟ್ವಿ. ಅಲ್ಲಿ ಸಾವಿರಾರು ಕಾರ್ಯಕ್ರಮಗಳು, ಪ್ರವಚನಗಳು, ಸತ್ಸಂಗಗಳು, ಇನ್ನೂ ಏನೇನೇನೇನೋ ಅನೇಕ ವಿಷಯಗಳಿರ್ತಾವೆ.
ನಾವು ಬೇಕಂದ್ರೆ ಅವನ್ನೆಲ್ಲ ಅಟೆಂಡ್ ಮಾಡ್ಬೋದು, ನೋಡ್ಬೋದು. ನಾವು ಸೀದಾ ನಡೆದ್ವಿ ತ್ರಿವೇಣಿ ಸಂಗಮದ ಕಡೆ. ಹೆಚ್ಚು ಕಮ್ಮಿ 3.5 ಕಿಲೋಮೀಟರ್ ನಡಿಬೇಕು. ಬಟ್ ನಡೆಯೋಕ್ಕಾಗ್ತಿಲ್ಲ ಅಂದರೆ ಲೋಕಲಲ್ಲಿ ಸ್ಟೂಡೆಂಟ್ಸ್ ಇರ್ತಾರೆ, ಬೈಕ್ ಮೇಲೆ ಒಂದು 2 ಕಿಲೋಮೀಟರ್ಸ್ ಡ್ರಾಪ್ ಮಾಡ್ತಾರೆ ಫಾರ್ 100 rupees. ಹರ ಹರ ಮಹಾದೇವ್. ಸೊ ಫೈನಲಿ ನಾವು ತ್ರಿವೇಣಿ ಸಂಗಮ ಹತ್ರ ಬಂದೇ ಬಿಟ್ವಿ. ಸೊ ದ ವೇಟ್ ಈಸ್ ಫೈನಲಿ ಓವರ್. ಇಷ್ಟೆಲ್ಲ ಕಷ್ಟಪಟ್ಟು ಎಷ್ಟೊಂದು ನಡೆದು ಯಾರ್ಯಾರ್ದು ಹೆಲ್ಪ್ ತೊಗೊಂಡು 1-2 ಕಡೆ ಹಾದಿ ತಪ್ಪಿದ್ವಿ. ಯಾಕಂದರೆ ಅಷ್ಟೊಂದು ಸ್ವಲ್ಪ ರೈಟಾಗಿ ಇನ್ಫಾರ್ಮೇಷನ್ಸ್ ಇರಲಿಲ್ಲ. ಬಟ್ ಸ್ಟಿಲ್ ಸ್ವಲ್ಪ ಪೇಷನ್ಸಾಗಿ ನಾವು ಕೇಳಿದರೆ ತುಂಬ ಜನ ಲೋಕಲೈಟ್ಸಲ್ಲಿ ಹೆಲ್ಪ್ ಮಾಡ್ತಾರೆ. ಸೊ ನಮಗೂ ಇಲ್ಲಿ ಒಬ್ಬ ಬ್ರದರ್ ಸಿಕ್ಕರು, ಪವನ್ ಕುಮಾರ್ ಅಂಥೇಳಿ. ಅವರೆಲ್ಲ ಸಾಕಷ್ಟು ಇನ್ಫಾರ್ಮೇಷನ್ ಕೊಟ್ಟರು. ಸೊ ಭಯ್ಯ ये सेक्टर नंबर 3 है क्या? ये गंगा का पॉइंट है यहाँ से. हाँ, हाँ. यहाँ से 1.5 किलोमीटर दूर जाएंगे. हाँ. हम लोग उधर से फिर यमुना जी आई हुई है. हाँ, हाँ. और वहीं पे त्रिवेणी संगम है. यहाँ से 1.5 किलोमीटर डिस्टेंस है. और 1.5 किलोमीटर चलना पड़ेगा? हाँ, 1.5 किलोमीटर चलना पड़ेगा. ओके, नदियाँ आपको यहीं से मिल जाएंगी. हाँ, हाँ. पर स्पॉट अब संगम हाँ, हाँ. त्रिवेणी हाँ. वो 1.5 किलोमीटर जाने के बाद मिलेगा. ओके. तो कोई एजेड लोग अगर आएंगे तो वो लोग तो पैदल नहीं जा पाएंगे 2 किलोमीटर 1.5 किलोमीटर, तब क्या करना है? फिर उनके लिए ट्रांसपोर्ट है, पर वो बहुत मतलब अर्जेंसी केसेस में है. ओके, अर्जेंसी केसेस में लाइक उसका कोई रजिस्ट्रेशन करना पड़ेगा, नहीं तो ऐसा कुछ है? इसी बारे में मुझको ज़्यादा जानकारी नहीं है. ज़्यादा जानकारी नहीं. आई एम नॉट प्रोफेशनल फॉर दिस. ठीक है, कोई बात नहीं. थैंक यू भैया. जन्म जन्म के पुण्य फले, आओ सब महाकुंभ चले. महाकुंभ 2025 में आप सबका स्वागत है. कहाँ से है भैया आप? कानपुर. पहली बार है आपका भी? ओके. हमारा भी पहली बार है. न्यूज़पेपर ऐसे व्लॉग. ತ್ರಿವೇಣಿ ಸಂಗಮ. ಈ ತ್ರಿವೇಣಿ ಸಂಗಮ ಅನ್ನೋ ಪಾಯಿಂಟ್ ಏನೈತಲ್ಲ, ಅದು ನಾವೊಂದು ಕನ್ನಡದಲ್ಲಿ ಹಳೆಯದೊಂದು ಸಾಂಗ್ ಕೇಳಿದ್ವಿ, ಗಂಗಾ ಯಮುನಾ ಅಂಥೇಳಿ. ನಿಮಗೆಲ್ಲ ನೆನಪಿರ್ಬೋದು. ಅಷ್ಟೇ ಒಂದು ಖುಷಿ ಕೊಡುವಂಥ ಪ್ಲೇಸ್ ಇದು, ಅಷ್ಟೇ ಒಂದು ಪವಿತ್ರವಾದಂಥ ಪ್ಲೇಸ್. ಇಲ್ಲಿ ಬಂದ ಕೂಡಲೇ ಅಲ್ಲಿ ಹೋಗಬೇಕು, ಅದರೊಳಗೆ ನಾವು ಡಿಪ್ ತೊಗೋಬೇಕು ಅನ್ನೋದು ನಮ್ಮದು ಪಾಸಿಟಿವಿಟಿ ಇನ್ನೂ ಜಾಸ್ತಿ ಆಗಾಗತ್ತೈತಿ. ಸೊ ಆಬ್ವಿಯಸ್ಲಿ ಕ್ರೌಡ್ ಅಂತೂ ಐತಿ. ಕೆಲವೊಂದು ಗೇಟ್ಗಳು ಸ್ಟ್ರಿಕ್ಟ್ಲಿ ಬಂದ್ ಮಾಡ್ಯಾರ, ಸ್ವಲ್ಪ ಜಾಸ್ತಿ ನಡಿಬೇಕಾಗ್ತತಿ. ಬಟ್ ಹವೆವರ್ किसी भी चीज़ को अगर दिल से चाहो तो पूरी कायनात उसको तुम्हें दिलाने की कोशिश में लग जाएगी ಅಂತಾರಲ್ಲ, ಆ ಥರ ಏನೋ ಒಂದು ಹಾದಿ ಹುಡ್ಕೊಂಡ್ವಿ, ಒಳಗೆ ಬಂದ್ವಿ. ಫೈನಲಿ ನಮ್ಮ ಗಂಗಾ ಹರಿತಾ ಇರೋ ರೋಡಿಗೆ ಪ್ಯಾರಲಲ್ ಆಗಿ ಇನ್ನೇನು 5 ನಿಮಿಷ ತ್ರಿವೇಣಿ ಸಂಗಮ ಅಲ್ಲಿರೋದು, ಅಲ್ಲಿ ಹೋಗ್ತಾ ಇದ್ದೀವಿ. ಸೊ ವೆರಿ 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 ಎಕ್ಸೈಟೆಡ್. ಸೊ ತ್ರಿವೇಣಿ ಸಂಗಮ ಪಾಯಿಂಟ್ ರೀಚ್ ಆಗುವಷ್ಟರಲ್ಲಿ ನಾವು ಸಾವಿರಾರು ಟೆಂಟ್ಗಳು, ಲಕ್ಷಾನುಗಟ್ಟಲೆ ವಾಶ್ರೂಮ್ಗಳು, ಎಷ್ಟೋ ಕಾರ್ಯಕ್ರಮಗಳು, ಸ್ಟಾಲ್ಗಳು ಪ್ರತಿಯೊಂದನ್ನು ಕ್ರಾಸ್ ಮಾಡ್ಕೊಂಡು ಬಂದಿರ್ತೀವಿ. ಇಲ್ಲಿ ಬರೋ ಅಷ್ಟೊತ್ತಿಗಾಗಲೇ ಸ್ವಲ್ಪ ನಮಗೆ ಕ್ಲಾರಿಟಿ ಸಿಕ್ಕಿರುತ್ತೆ ಮಹಾಕುಂಭ ಮೇಳ ಅಂದರೆ ಏನು ಅಂತೇಳಿ. ಅಕಸ್ಮಾತ್ ಯಾರಿಗಾರೆ ಉಳ್ಕೊಳಕ್ಕೆ ಇನ್ನೂ ವ್ಯವಸ್ಥೆ ಆಗಿರಲಿಲ್ಲ ಅಂದರೆ ನೀವೆಲ್ಲೆಲ್ಲ ಮಾತಾಡ್ಕೋಬೋದು ಟೆಂಟ್ ಅವ್ರ ಹತ್ರ, ಎಲ್ಲೆಲ್ಲಿ ಟೆಂಟ್ ಖಾಲಿ ಇದಾವ ಅಂತೇಳಿ. ಸೊ ಫ್ರೀ ಟೆಂಟು ಇದಾವೆ, 500 rupees ಪರ್ ಹೆಡ್ ಟೆಂಟು ಇದಾವೆ, up to 10,000 rupees ಪರ್ ಗ್ರೂಪ್ವರೆಗೂ ಟೆಂಟ್ ಇದಾವೆ. ನಿಮ್ಮ ಬಜೆಟು, ನಿಮ್ಮ ರಿಕ್ವೈರ್ಮೆಂಟು ಪ್ರಕಾರ ಅಲ್ಲಿ ಸಾಕಷ್ಟು ಟೆಂಟ್ಗಳು ಸಿಗ್ತಾವೆ. ಸಾಧ್ಯ ಆದಷ್ಟು ನಾನು ಇನ್ನೂ ಡೀಟೇಲ್ಸ್ ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಹರ ಹರ ಮಹಾದೇವ್. ತ್ರಿವೇಣಿ ಸಂಗಮ ಇನ್ನೇನು ಹತ್ತಿರ ಆಗ್ತಿದ್ದಂಗೆ ಬೇರೆ 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 ರಸ್ತೆಗಳಿಂದ ಜನ ಬಂದು ಸೇರ್ತಾರೆ. ಸೊ ಕ್ರೌಡ್ ಹೆಚ್ಚಾಗ್ತಿದ್ದಂಗೆ ನಾವೇನು ಪ್ಯಾನಿಕ್ ಆಗೋದಾಗಲಿ ಭಯ ಆಗೋದಾಗಲಿ ಅವಶ್ಯಕತೆ ಇಲ್ಲ. ಸಾಕಷ್ಟು ಪೊಲೀಸರು, CRPF, BSF, ಆರ್ಮಿದವರು ಭಾಳ ಜನ ಇದರಲ್ಲಿ. ಆಮೇಲೆ ಎಲ್ಲೂ ಯಾವುದೇ ಮಿಸ್ಹ್ಯಾಪ್ ಆಗದಂತೆ ಆದಷ್ಟು ಅವರು ಟೇಕ್ ಕೇರ್ ಮಾಡಿದ್ದಾರೆ. ಸೊ ಸೇಫಾಗಿ ಹೋಗ್ಬೋದು. ಸೊ ಇದು ನಾವು ತ್ರಿವೇಣಿ ಸಂಗಮ ರೀಚ್ ಆಗಕತ್ತಿದ್ದು ಮಧ್ಯರಾತ್ರಿ 1 ಗಂಟೆಗೆ. 1 ಗಂಟೆಗೂ ಇಷ್ಟು ಜನ ಇಷ್ಟು ಉತ್ಸಾಹವಾಗಿ ಬರಾಕತ್ತಿದ್ರಲ್ಲ, ಅದನ್ನು ನೋಡಿ ಇನ್ನೂ ನಮ್ಗೆ ಖುಷಿ ಜಾಸ್ತಿ ಆಗಾಕತ್ತಿತ್ತು. ಹೊರತಾಗಿ ಯಾವುದೇ ಕಾರಣಕ್ಕೂ ಗಾಬರಿ ಆಗಲಿ ಪ್ಯಾನಿಕ್ ಆಗಲಿ ಆಗೋ ಅವಶ್ಯಕತೆ ಇಲ್ಲ. सरस्वती का त्रिवेणी संगम घाट है. गंगा जमुना सरस्वती त्रिवेणी का संगम घाट है. 100 मीटर की दूरी आगे बढ़ते रहिए. 97 गंगा जमुना सरस्वती. ಸೊ ಫೈನಲಿ ಆ ಮೂಮೆಂಟ್ ಬಂದೇ ಬಿಡ್ತು. ಗಂಗಾ ಯಮುನಾ ಸರಸ್ವತಿ ನದಿಗಳು ಸೇರಿದಂಥ ತ್ರಿವೇಣಿ ಸಂಗಮ ರೀಚ್ ಆಗೇ ಬಿಟ್ಟು.
पुण्य का ये मेला महाकुंभ है, देवताओं की ये लीला महाकुंभ है। पाप पुण्य का ये मेला महाकुंभ है, देवताओं की ये लीला महाकुंभ है। जहाँ बूंदों में अमृत, जहाँ सूर्य पदस्थ है, आस्था की ये प्रतीक्षा मोक्ष का सिंहस्थ है। होता है राहों में जो भक्तों का प्रवाह। पाप पुण्य का ये मेला महाकुंभ है, देवताओं की ये लीला महाकुंभ है। जल्दी जल्दी स्नान करके आप लोग बाहर निकलिए, घाट को छोड़िए, वीडियो ना बनाए यहाँ। हर हर महादेव, हर हर महादेव। जय श्री राम। हर हर गंगे, हर हर गंगे, हर हर महादेव। ಈ ಕಡೆ ಗಂಗೆ, ಈ ಕಡೆ ಯಮುನೆ, ಎರಡೂ ನದಿ ಸೇರಿತ್ತಿಲ್ಲಿ. ಸೊ ಮಹಾಕುಂಭಮೇಳ ಪ್ರಯುಕ್ತ ಇಲ್ಲಿ ನಾವು ನೀರಾಗಿ ಮುಳುಗ್ತಾ ಇರೋದು ನಮ್ಮ ಒಂದು ಸೌಭಾಗ್ಯ ಅಂತಲೇ ಹೇಳ್ಬೋದು. ತ್ರಿವೇಣಿ ಸಂಗಮದಲ್ಲಿ ಮುಳುಗೆದ್ದು ಬಂದಮೇಲೆ ಆ ಫೀಲಿಂಗಿಗೆ, ಆ ಸ್ಯಾಟಿಸ್ಫ್ಯಾಕ್ಷನಿಗೆ, ಆ ಹ್ಯಾಪಿನೆಸ್ಸಿಗೆ ಲಿಮಿಟೇ ಇರಲಿಲ್ಲ. ನೆಕ್ಸ್ಟ್ ಲೆವೆಲ್ ಫೀಲಿಂಗ್ ಅದು. ಸೊ ಯಾವುದೋ ಮಾತೇ ಬೇಕಾಗಿರಲಿಲ್ಲ, ಜಸ್ಟ್ ಫೀಲ್ ದ ಮೂಮೆಂಟ್ ಅನ್ನೋ ವೈಬ್ಸಲ್ಲಿದ್ವಿ.
ಹರ್ ಹರ್ ಮಹಾದೇವ್. 4 ಗಂಟೆಗೆ ನಮ್ಮ ನಾಗಾ ಸಾಧುಗಳು, ಅಘೋರಿಗಳು ಮತ್ತು ಇನ್ನೂ ಅನೇಕ ಸಾಧು ಸಂತರು ಬರ್ತಾರಂತಂದು ವಿಷಯ ಗೊತ್ತಾಯಿತು. ಇನ್ನೊಂದು ಅವರ್ ಅಲ್ಲೇ ಸುತ್ತಾಡಿ ಎಲ್ಲ ವಿಷಯಗಳನ್ನು ತಿಳ್ಕೊಂಡು ಅಲ್ಲೇ ವೇಟ್ ಮಾಡಿದ್ವಿ. ನಾಗಾ ಸಾಧುಗಳು, ಅಘೋರಿಗಳನ್ನು ಇಷ್ಟು ಹತ್ತಿರದಿಂದ ನೋಡೋ ಸೌಭಾಗ್ಯ ನಮಗೆ ಸಿಕ್ತು. ಸೊ ಇದನ್ನು ಮಹಾ ಮೆರವಣಿಗೆ ಮುಗಿಸ್ಕೊಂಡು ಇನ್ನೇನು ನಮ್ಮ ಕಾರ್ ಪಾರ್ಕಿಂಗ್ ಕಡೆ ಹೋಗ್ಬೇಕಂತ ನಾವು ನೋಡಿದರೆ ಶಾಕ್ ಆಗಿ ಹೋಗಿದ್ವಿ. 12 ಗಂಟೆಗೆ ಯಾರೂ ಜನ ಇಲ್ಲದೆ ಇರೋ ರೋಡಲ್ಲಿ ಆಲ್ರೆಡಿ ಲಕ್ಷ ಗಟ್ಟಲೆ ಜನ ಬರೋಕ್ಕೆ ಸ್ಟಾರ್ಟ್ ಆಗಿದ್ರು. ಸೊ ಬಟ್ ಅಡ್ಡಿ ಇಲ್ಲ, ಪೊಲೀಸ್ ಎಲ್ಲ ನೀಟಾಗಿ ಮೇಂಟೈನ್ ಮಾಡ್ತಿದ್ರು. ಮೂಮೆಂಟ್ ಅಂತೂ ಯಾವುದೇ ಕಾರಣಕ್ಕೂ ಇದ್ದೇ ಇರುತ್ತೆ, ಯಾರೂ ಜನ ನಿಂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಇದೇ ಟೈಮಲ್ಲಿ ನಮಗೆ 29ನೇ ಜನವರಿಗೆ ಅದೊಂದು ಏನು ಇನ್ಸಿಡೆಂಟ್ ಆಯ್ತಲ್ಲ, ಅದು ಯಾಕೆ ಇನ್ಸಿಡೆಂಟ್ ಆಯಿತು ಅನ್ನೋ ವಿಷಯ ಗೊತ್ತಾಯಿತು. ಅಲ್ಲಿ ಬಂದಿರೋ ಲಕ್ಷಾನುಗಟ್ಟಲೆ ಜನನು ಒಂದು ಟೈಮ್ ಏನೋ ಸೆಟ್ ಮಾಡ್ಕೊಂಡು ಬಂದಿರ್ತಾರಂತ, ನಾನು 4:22ಕ್ಕೆ ಮುಳುಗಬೇಕು ಅಂಥೇಳಿ. ಸೊ ಜಸ್ಟ್ ಇಮ್ಯಾಜಿನ್, 1,00,000 ಜನ ನದಿ ಪಕ್ಕ ವೆಯ್ಟ್ ಮಾಡಕತ್ತಾರ 4:22ಕ್ಕೆ ಮುಳುಗ್ಬೇಕಂತೇಳಿ. 4:18 ಆದ ಕೂಡಲೇ ಎಲ್ಲರೂ ಒಂದೇ ಸತಿ ನುಗ್ಗಲ್ಲ. ಸೊ ಡೆಫಿನೆಟ್ಲಿ ಇದು ಪ್ರಾಬ್ಲಮ್ ಕ್ರಿಯೇಟ್ ಮಾಡೇ ಮಾಡುತ್ತಾ. ಎಂಥ ಫೋರ್ಸ್ ಇದ್ದರು, ಎಂಥ ಪೊಲೀಸ್ ಇದ್ದರು, ಇದನ್ನು ಮೇಂಟೈನ್ ಮಾಡೋದು ಕಷ್ಟ ಆಗುತ್ತಾ. ಸೊ ನಾವು ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ನಮ್ದು ಅದು ಒಂದು ಪರ್ಟಿಕ್ಯುಲರ್ ಮುಹೂರ್ತದಲ್ಲಿ ಮುಳುಗಬೇಕು ಅನ್ನೋ ಫೀಲಿಂಗ್ ಇರ್ಬೋದು, ಇಲ್ಲ ಅನ್ನೋಕ್ಕಾಗಲ್ಲ. ಬಟ್ ಅಲ್ಲಿ ಇರುವಂಥ ವ್ಯವಸ್ಥೆ ಪ್ರಕಾರ ನಾವು ಹೋಗಿ ಸ್ನಾನ ಮಾಡಿಕೊಂಡು ಕೈ ಮುಗಿದು ನಮ್ಮ ಭಕ್ತಿಯಿಂದ ನಮ್ದು ಏನಿದೆ ಫೀಲ್ ಮಾಡಿಕೊಂಡು ಹೋಗ್ತಾ ಇರಬೇಕು. ಅಲ್ಲೇ ನದಿ ದಂಡಿಗೆ ನಾವು ಕುತ್ಕೋತೀವಿ, ನಾವು ನಿಂದಿರ್ತೀವಿ ಅಂದರೆ ಡೆಫಿನೆಟ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗೇ ಆಗುತ್ತದೆ. ಸೊ ಜನಗಳಾಗಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗೈತಿ. ಸೊ ಸ್ನಾನ ಎಲ್ಲ ಆದಮೇಲೆ ಅದೇ ಸೇಮ್ ಮತ್ತೆ ನಾವು ಎಕ್ಸ್ಪ್ಲೋರ್ ಮಾಡಿಕೊಂಡು ನಡ್ಕೊಂಡು ಹೋಗ್ತಿದ್ವಿ. ಅಲ್ಲಿ ಸಾವಿರಾರು ಲಕ್ಷಾನುಗಟ್ಟಲೆ ಟೆಂಟ್ಗಳು, ಸಣ್ಣ ಪುಟ್ಟ ವೆಂಡರ್ಸ್ ಏನೇನೋ ಮಾರಾಟ ಮಾಡ್ತಿರ್ತಾರೆ, ಸಣ್ಣ ಪುಟ್ಟ ಆ್ಯಕ್ಟಿವಿಟೀಸ್ಗಳು ಎಲ್ಲ ನೋಡ್ಕೊಂಡು ಹೋಗ್ತಿದ್ವಿ. ಸೊ ಇದು ಮಹಾಕುಂಭಮೇಳ 45 ಚದರ ಕಿಲೋಮೀಟರ್ ಅಂದರೆ 45 ಸ್ಕ್ವೇರ್ ಕಿಲೋಮೀಟ್ರಲ್ಲಿ ಹಾಕಿರುವಂಥ ಇವೆಂಟ್ ಇದು. ಸೊ ಕುಂಭಮೇಳ ಭಾಳ ಅಂದ್ರೆ ಭಾಳ ದೊಡ್ಡದೈತಿ. ಇದನ್ನು ಎಷ್ಟು ನೋಡಿದರೂ ಕಮ್ಮಿನೇ. ಸೊ ಬೆಳಗ್ಗೆ 5 ಗಂಟೆಗೆ ಬಂದು ಒಂದು 5-6 ತಾಸು ನಾವು ರೆಸ್ಟ್ ಮಾಡಿ ಮತ್ತೆ ನಮ್ದು ಎಕ್ಸ್ಪ್ಲೋರೇಷನ್ ಸ್ಟಾರ್ಟ್ ಮಾಡಿದ್ವಿ. ನಾವೆಲ್ಲ ನೋಡಿರ್ತೀವಿ ಯೂಟ್ಯೂಬ್ನಲ್ಲಿ, ಅವ್ರು ಕೈ ಎತ್ಕೊಂಡು ಕೂತಿರ್ತಾರಲ್ಲ ಒಬ್ಬರು ನಾಗಸಾಧು ಅವರು, ಆಮೇಲೆ ನಮ್ಮ IIT ಬಾಬಾ, ಇವರೆಲ್ಲ ಎಲ್ಲಿ ಸಿಗ್ತಾರೋ ಅಂಥೇಳಿ ನಾವು ಹುಡ್ಕೊಂಡು ಹೊರಟ್ವಿ. ಸೊ ಅಲ್ಲಿ ಸಾಕಷ್ಟು, ನಾ ಮೊದಲೇ ಹೇಳಿದಂಗೆ ಸಾಕಷ್ಟು ಸೆಕ್ಟರ್ಗಳಿದ್ವು ಅಲ್ಲಿ. ಸೊ ಯಾವ ಸೆಕ್ಟರ್ಗಳಲ್ಲಿ ಯಾರ್ಯಾರು ಸಿಗ್ತಾರೋ ಅಂತಂದು ತಿಳ್ಕೊಳ್ಳೋಷ್ಟರಲ್ಲಿ ಸಾಕಷ್ಟು ಟೈಮ್ ಆಗಿ ಹೋಯಿತು. ಇದ್ರ ಬಗ್ಗೆ ಡೀಟೇಲ್ಡ್ ಇನ್ಫಾರ್ಮೇಷನ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೀನಿ. ಸೊ ಸಾಧ್ಯ ಆದರೆ 2-3 ದಿನ ಟೈಮ್ ಎತ್ಕೊಂಡು ಇಲ್ಲಿ ಹೋಗಬೇಕು. ಆವಾಗ ಪ್ರತಿಯೊಂದನ್ನು ನಾವು ಎಕ್ಸ್ಪ್ಲೋರ್ ಮಾಡೋಕ್ಕೆ ಸಾಧ್ಯ. ಅದರ್ವೈಸ್
ಸ್ವಲ್ಪ ಟೆಂಪಲ್ಗಳು, ಸ್ನಾನ ಇದನ್ನೆಲ್ಲ ಮುಗಿಸ್ಕೊಂಡು ಹೋಗ್ತಾ ಇರಬೇಕು ನಮ್ಮಂಗೆ. हर हर तो आप लोग बम बम बोलना। हर 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 बम बोलिए तो हर 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 ओ गंगा मैया की पुलिस है वो कई बीमारी ये नागावासुकी मंदिर है, इसका पता नहीं। नागावासुकी मंदिर ऐसे गए हैं भीड़, हाँ कुछ लोग, हाँ हाँ कुछ लोग ये इधर रुद्राक्ष का मंदिर में गए थे, उसके बाद पीछे गए। हाँ हाँ ಸೊ ಇಲ್ಲಿ ತುಂಬಾ ಫೇಮಸ್ ಆಗಿರೋ ಬಿದ್ದಿರೋ ಹನುಮ ಅಥವಾ ಮಲಗಿರೋ ಹನುಮಂತ ಅಂತ ಹೇಳಿ ಒಂದು ಟೆಂಪಲ್ ಐತಿ. ಆದರೆ ಶಾಹಿ ಸ್ನಾನದ ದಿನ ಅದು ಟೆಂಪಲ್ ಕ್ಲೋಸ್ ಇರುತ್ತೆ, ಹಿಂಗಾಗಿ ನಾವು ಆ ಟೆಂಪಲಿಗೆ ಹೋಗೋಕ್ಕಾಗಲಿಲ್ಲ. ಬಟ್ ಸಾಕಷ್ಟು ಬೇರೆ ಬೇರೆ ಟೆಂಪಲ್ಗಳೆಲ್ಲ ಇದ್ದು ಎಲ್ಲ ಟೆಂಪಲ್ಗಳನ್ನು ಎಕ್ಸ್ಪ್ಲೋರ್ ಮಾಡಿದ್ವಿ. राम जय राम जय जय राम। ओम श्री राम जय राम जय जय राम, श्री राम जय जय राम। ओम श्री राम जय जय राम, श्री राम जय जय राम। ಹೆಚ್ಚು ಕಮ್ಮಿ ಅಯೋಧ್ಯೆ ಮಾಡೆಲಲ್ಲಿ ಮಾಡಿರುವಂಥ ಇನ್ನೊಂದು ರಾಮ ಮಂದಿರ ನಮ್ಮ ಕುಂಭಮೇಳ ಪ್ರಯಾಗ್ರಾಜಲ್ಲಿ ಸೇಮ್ ಮಾಡೆಲ್ ಇದು. ಆ್ಯಂಡ್ ಮೋರ್ ಓವರ್ ಇದು ಟೆಂಪರರಿ ಟೆಂಪಲ್. ಇದು ಕುಂಭಮೇಳ ಮುಗಿತಿದ್ದಂಗೆ ಈ ಟೆಂಪಲ್ ಏನೂ ಇರಲ್ಲ, ಇಲ್ಲೆಲ್ಲ ನದಿ ಇರುತ್ತೆ. ಸೊ ಇಷ್ಟೆಲ್ಲ ಎಕ್ಸ್ಪ್ಲೋರ್ ಮಾಡಿ ಮಧ್ಯಾಹ್ನ 3 ಇಲ್ಲ 4 ಗಂಟೆಗೆ ನಾವು ಪ್ರಯಾಗ್ರಾಜಿಂದ ವಾರಾಣಸಿಗೆ ಹೊರಟಿವಿ. ಅಗೇನ್ ವಾರಾಣಸಿ ಒಂದು 4 ಅವರ್ಸ್ ಜರ್ನಿ. ಬಟ್ ಇಲ್ಲಿ ಮಿಡಲ್ ಒಂದು ವಿಂಧ್ಯಾಚಲ ಅನ್ನೋ ಟೆಂಪಲ್ ಬಗ್ಗೆ ನಾವು ಕೇಳಿದ್ವಿ. ಆ ಟೆಂಪಲ್ ಬಗ್ಗೆ ತಿಳ್ಕೊಂಡಾಗ ಬಹಳ ಅಂದ್ರೆ ಬಹಳ ಖುಷಿ ಆಯ್ತು. ಯಾಕಂದ್ರೆ ವಿಂಧ್ಯಾಚಲಲ್ಲಿ ಇರುವುದು ಬೇರೆ ಯಾರೂ ಅಲ್ಲ, ನಮ್ಮ ಮೈಸೂರಲ್ಲಿರುವಂಥ ಚಾಮುಂಡಿ ತಾಯಿನೇ ಮಹಿಷಾಸುರನ್ನ ಮುಗಿಸಿದಾದ್ಮೇಲೆ ಇಲ್ಲಿ ಬಂದು ನೆಲೆಸಿದಾಳೆ ಅನ್ನೋ ಪ್ರತೀತಿ ಇದೆ. ಸೊ ತುಂಬಾ ಒಳ್ಳೆ ಟೆಂಪಲ್, ಬಹಳ ಖುಷಿ ಆಯ್ತು ಅಲ್ಲಿ. नहीं ड्यूल गाड़ी है। ದೇವಿ ದರ್ಶನ ಮುಗಿಸ್ಕೊಂಡು ಊಟ ಮಾಡಿಕೊಂಡು 1 ಅವರ್ ಅಷ್ಟೇ ಜರ್ನಿ ವಾರಾಣಸಿಗೆ ಹೋಗಿ ಹೋಟೆಲ್ ಚೆಕ್ ಇನ್ ಮಾಡಿ ಉಳ್ಕೊಂಡ್ವಿ. ಬೆಳಗ್ಗೆ ಎದ್ದ ತಕ್ಷಣನೇ ಬಿಸಿ 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 ಇಡ್ಲಿ. ಆಹಾಹಾಹಾಹಾ. ಉತ್ತರ ಪ್ರದೇಶದಲ್ಲಿ ಬರೀ ಆಲೂ ಪರಾಟ, ಚೋಲೆ ಪರಾಟ ತಿಂದು 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 ನಾಲ್ಗಿ ಒಂಥರ ಒಣಗಿ ಹೋಗ್ಬಿಟ್ಟಿತ್ತು. ನಮ್ಮ ಇಡ್ಲಿ ಸಾಂಬಾರು ಸಿಕ್ತಪ್ಪ, ಮಸ್ತ್ ಇಡ್ಲಿ ಸಾಂಬಾರು ತಿಂದು ಕಾಶಿ ವಿಶ್ವನಾಥ್ ಟೆಂಪಲ್ ಕಡೆಗೆ ಪ್ರಯಾಣ ಸ್ಟಾರ್ಟ್ ಮಾಡಿದ್ವಿ.
ಆಗಿನ ಕಾಶಿ ಈಗಿನ ವಾರಾಣಸಿ. ಸೊ ಇದು ಕೂಡ ಒಂದು ಜ್ಯೋತಿರ್ಲಿಂಗ. ಇಲ್ಲಿ ಫೋನು ಮತ್ತು ಕ್ಯಾಮ್ರಾ ಅಲೌಡ್ ಇಲ್ಲ. ಒಳಗೆ ಹೋದ್ವಿ, ಮನಸಾರೆ ದರ್ಶನ ಮಾಡಿದ್ವಿ, ಪಾವನರಾದ್ವಿ, ಹೊರಗಡೆ ಬಂದ್ವಿ. ಹೊರಗಡೆ ಬಂದ ತಕ್ಷಣ ಇಲ್ಲಿ ಯಾರೋ ಹೇಳಿ ಕಳಿಸಿದ್ರು, ಅಲ್ಲಿ ಮಲಾಯಿ ಅಂತೇಳಿ ಒಂದು ಸ್ವೀಟ್ ಸಿಗ್ತತಿ, ಮಸ್ತ್ ಇರ್ತದೆ ಅಂತೇಳಿ. ಬುದ್ಧಿ ಇಲ್ಲ, ಚಲೋ ಇತ್ತು. ಇದು ಆ್ಯಕ್ಚುಲಿ ಬಾದಾಮ ಹಾಲ, ಕನ್ನಡದಾಗ ಕೆನಿ ಅಂತೀವಿ, ಹಿಂದಿದಾಗ ಮಲಾಯಿ ಅಂತಾರೆ, ಅಷ್ಟೇ ಮತ್ತೇನಿಲ್ಲ. ಸ್ವೀಟ್ ತಿಂದು ಒಂದು ಅರ್ಧ ತಾಸು ರೂಮಿಗೆ ಹೋಗಿ ರೆಸ್ಟ್ ಮಾಡೋಣ ಅಂತಂದು ಹೋಗ್ತಿದ್ವಿ. ಬಟ್ ಆಲ್ರೆಡಿ ಸಾಕಷ್ಟು ಜನ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಹೆಚ್ಚು ಕಮ್ಮಿ ಪ್ರಯಾಗಿಗೆ ಹೋಗಿದ್ದ 90% ಕ್ರೌಡ್ ಈ ಕಡೆ ಬರ್ತಿದಾರಂತ. ಅಡ್ಡೇ ಇಲ್ಲ, ಎಷ್ಟೇ ಕ್ರೌಡ್ ಆದ್ರೂ ಒಂದು 2 ಅವರ್ಸಲ್ಲಿ ದರ್ಶನ ಮುಗಿತತಿ. ಇಲ್ಲಿ ಯಾರು ಜನನೇ ಇಲ್ಲಲ್ಲ, ಏನಿದು? ಓಕೆ, ಎನಿವೆ, ಮತ್ತೇನು ತಿನ್ನೋನು ಅಂತ ನೋಡಕತ್ತಿದ್ವಿ. ಅಷ್ಟ್ರಾಗ ನಮ್ಮ ಕಣ್ಣಿಗೆ ಕಂಡಿದ್ದು ಸುಲಗಾಯಿ. ಇದನ್ನು ನಮ್ಮ ಸೈಡ್ ಸುಲಗಾಯಿ ಅಂತಾರಪ್ಪ, ನಿಮ್ಮ ಸೈಡ್ ಏನಂತಾರ ಸ್ವಲ್ಪ ಕಮೆಂಟ್ ಸೆಕ್ಷನ್ ತಿಳಿಸ್ರಿ. ಕಾಶಿ ವಿಶ್ವನಾಥ ಟೆಂಪಲಿಂದ ನಾವು ಉಳ್ಕೊಂಡಿರೋ ಹೋಟೆಲ್ 1.5 ಕಿಲೋಮೀಟರ್ ದೂರ ಇತ್ತು. ಸೊ ಇಲ್ಲಿ ಇಷ್ಟೇ ಡಿಸ್ಟೆನ್ಸಲ್ಲಿ ಸಾವಿರಾರು ಹೋಟೆಲ್ಗಳಿದಾವೆ, ಎಕ್ಸ್ಪ್ಲೋರ್ ಮಾಡಿ ಹುಡುಕೋಬೋದು, ಏನು ತೊಂದರೆ ಇಲ್ಲ. ಸೊ ಆಮೇಲೆ ನಾವು ಸೀದಾ ಹೋಗಿದ್ದು ಮಣಿಕರ್ಣಿಕಾ ಘಾಟ್ ಮತ್ತು ಹರಿಶ್ಚಂದ್ರ ಘಾಟ್ ಎಕ್ಸ್ಪ್ಲೋರ್ ಮಾಡ್ಬೇಕಂತ ಹೇಳಿ. ಅಲ್ಲಿ ಹೋದ್ಮೇಲೆ ನಮಗೆ ಗೊತ್ತಾಯಿತು ಅದು ಮಣಿಕರ್ಣಿಕಾ ಘಾಟ್ ಅಲ್ಲ, ಅದು ಬೋಟಿಂಗ್ ಪಾಯಿಂಟ್ ಅಂತ ಹೇಳಿ. ಅಲ್ಲೇ ಹುಡುಗರು ಮಸ್ತ್ ಗಾಳಿಪಟ ಹಾರ್ಸಾಕತ್ತಿದ್ರು, ಅವ್ರ ಜೊತೆ ಒಂದು ಟೈಮ್ ಸ್ಪೆಂಡ್ ಮಾಡಿದ್ರು. आप चले जाओ, सही रहेगा। देखो सब लोग पैदल ही जा रहे हैं, ज्यादा है सीधा जाने के लिए पे रहे हैं। आईफोन है ना, अरे लोग का ना जाओ ना। ಸೊ ಇಲ್ಲಿ ಹರಿತಾ ಇರೋದು ನಿನ್ನೆ ನೋಡಿದ್ವಲ್ಲ ಪ್ರಯಾಗರಾಜಲ್ಲಿ, ಅದೇ ಗಂಗಾ ನದಿ. ಸೊ ಇಲ್ಲಿ ಟೋಟಲ್ 86 ಘಾಟ್ ಅದಾವಂತ. ನಡ್ಕೊಂಡು ಹೋದ್ರೆ 1 by 1 86 ಘಾಟ್ ಎಕ್ಸ್ಪ್ಲೋರ್ ಮಾಡ್ಬೋದು. ಸೊ ಗಾಯ್ ಘಾಟ್, ಬ್ರಹ್ಮ ಘಾಟ್, ಪಂಚಗಂಗಾ ಘಾಟ್, ಗಂಗಾ ಮಹಲ್ ಘಾಟ್. ಸೊ ಈ ಥರ ಇನ್ನೂ ಅನೇಕ ಘಾಟ್ಗಳು ಅದಾವೆ. ಅದನ್ನೆಲ್ಲ ದಾಟ್ಕೊಂಡು ಫೈನಲಿ ನಾವು ಬರ್ತೀವಿ ಮಣಿಕರ್ಣಿಕಾ ಘಾಟ್ ಅಂತೇಳಿ. ಮಣಿಕರ್ಣಿಕಾ ಘಾಟ್ ನೋಡಿದ್ರೇ ಗೊತ್ತಾಗುತ್ತೆ ಇಲ್ಲಿ ಏನು ನಡೀತು ಅಂತೇಳಿ. ಸೊ ಇದರ ಹಿಂದೆ ಒಂದು ರೋಚಕವಾದ ಸ್ಟೋರಿ ಐತಿ. ಸೊ ಇಲ್ಲಿ ಒಂದ್ಸತಿ ಪಾರ್ವತಿಯ ಕಿವಿಯ ಓಲೆ ಬಿದ್ದಿತ್ತಂತ ನದಿ ದಂಡಿಗೆ. ಕೆಲವೊಬ್ರು ಬಳೆ ಬಿದ್ದಿತ್ತಂತನೂ ಹೇಳ್ತಾರೆ, ಬಟ್ ನನ್ನ ಪ್ರಕಾರ ಕಿವಿ ಓಲೆ ಬಿದ್ದಿತ್ತು. ಪಾರ್ವತಿ ದೇವಿ ಅದನ್ನ ಹುಡುಕಿದ್ಲು, ಅವಳಿಗೆ ಸಿಗ್ಲಿಲ್ಲ. ಕೋಪದಲ್ಲಿ ಪಾರ್ವತಿ ದೇವಿ ಗಂಗಾಗ ಒಂದು ಶಾಪ ಕೊಡ್ತಾಳ, ಇಲ್ಲಿ ಚಿತೆ ಆಗಲಿ, ಈ ಚಿತೆ 24 ತಾಸು ಯಾವತ್ತೂ ಆರಲ್ಲ ಇದು ಅಂತೇಳಿ ಒಂದು ಶಾಪ ಕೊಟ್ಟು ಬಿಡ್ತಾಳ. ಆವಾಗ ಶಿವ ಗಾಬರಿಯಾಗಿ, ಈಗ ಕೊಟ್ಟಿದ್ದ ಮಾತಂತೂ ವಾಪಸ್ ತೊಗೊಳಕ್ಕಾಗಲ್ಲ, ಬಟ್ ಅದೇ ಶಾಪವನ್ನು ಒಂದು ವರವಾಗಿ ಪರಿವರ್ತಿಸ್ತಾನೆ. ಹೆಂಗೆ ಅಂದ್ರೆ, ಈ ಚಿತೆಯಲ್ಲಿ ಯಾರು ಭಸ್ಮ ಆಗ್ತಾರಲ್ಲ ಅವರು ಸೀದಾ ದೇವಲೋಕಕ್ಕೆ ಹೋಗ್ತಾರಂತೇಳಿ. ಸೊ ಆ ರೀತಿಯಲ್ಲಿ ಈ ಮಣಿಕರ್ಣಿಕಾ ಘಾಟ್ ಒಂದು ಪ್ಯೂರ್ ಪ್ಲೇಸ್ ಆಗಿ ಕನ್ವರ್ಟ್ ಆಯಿತು. ಸೊ ಪ್ರತಿ 10 ನಿಮಿಷಕ್ಕೂ ಇಲ್ಲಿ ಹಾಗೆ 1 by 1 ಬಾಡಿ ಬರ್ತಿರ್ತಾವೆ. ಸೊ ಒಂದು ಸತ್ಯ ಗೊತ್ತಾಯಿತು, ಇದ್ದಾಗ ಸಾಕಷ್ಟು ಜಗಳಾಡ್ತೀವಿ, ಕೂಗಾಡ್ತೀವಿ, ಹೋರಾಡ್ತೀವಿ, ಏನೇನೋ ಮಾಡ್ತೀವಿ. ಎಂಡಿಗೆ ರಾಮನಾಮ ಸತ್ಯ ಅಂತೇಳಿ ಈ ಥರ ಹೋಗ್ತೀವಿ. ಸೊ ಇದ್ದಷ್ಟು ದಿನ ಚಲೋ ಇರೋಣ ಅಂತೇಳಿ ಒಂದು ಪಾಠ ಕಲ್ಕೊಂಡು ಇಲ್ಲಿಂದ ಹೊರಗೆ ನಡೆದ್ವಿ. ಸೊ ಫೈನಲಿ ಮೋಸ್ಟ್ ಅವೈಟೆಡ್ ಗಂಗಾ ಆರತಿ ಪ್ಲೇಸಿಗೆ ಬಂದ್ವಿ. ಬಂದ ತಕ್ಷಣ ಕನ್ನಡಿಗರು ಸ್ವಲ್ಪ ಜನ ಫ್ರೆಂಡ್ಸ್ ಆದರು. ಎಲ್ಲಿವರೆಗೂ ಹೋದ್ರು ಕನ್ನಡದವರು ಎಲ್ಲ ದೇವಸ್ಥಾನಗಳಿಗೆ ಬೆಲೆ ಕೊಟ್ಟು ಎಲ್ಲ ನೋಡಿ ಎಲ್ಲರೂ ಟೀಮ್ ಸಮೇತ ಬರ್ತಿದ್ದಾರೆ. ಎಲ್ಲೋದ್ರು ಕರ್ನಾಟಕದವ್ರು ಬಿಟ್ಟು ಬೇರೆ ಜಾಸ್ತಿ ಸಿಗ್ತಿಲ್ಲ. ಕರ್ನಾಟಕದವರು ಎಲ್ಲರೂ ಕರ್ನಾಟಕದವ್ರು ಹಿಡಿದು ಅವ್ರವ್ರಿಗೆ ಅವ್ರವ್ರದೇ ಆದಂತ ಪ್ರೀತಿನ ಹಂಚಲಿಗತ್ತಾರೆ ಎಲ್ಲ ಕಡೆ. ಬೇರೆ ಕಡೆ ತಮಿಳ್ನಾಡು ಹೋಗ್ಲಿ ಎಲ್ಲೇ ಹೋಗ್ಲಿ ಅವ್ರವ್ರ ಭಾಷೆ ಬಿಟ್ಕೊಡಲ್ಲ. ನಾವು ಕರ್ನಾಟಕದವ್ರು ಎಲ್ಲ ಕಡೆ ಎಲ್ಲರಿಗೂ ಪ್ರೀತಿ ಹಂಚ್ಕೋತೇ ಹೊಂಟೀವಿ. ಎಲ್ಲರೂ ನಮ್ಮವ್ರನ್ನ ತಗೊಂಡೇ ಹೊಂಟೀವಿ. ರೂಟ್ ಗೊತ್ತಾಗ್ಲಿಲ್ಲ, ದಾರಿ ತೋರಿಸ್ಲಿಗತ್ತೀವಿ. ಒಬ್ರಿಗೊಬ್ರು ಜಗ್ಗೊಂದು ಮಾಡಿ ಎಲ್ಲ ಐಎಸ್ ಕರ್ನಾಟಕನೇ. ಪ್ರಯಾಗರಾಜ ಆಗಲಿ, ಅಯೋಧ್ಯೆ ಆಗಲಿ, ಮತ್ತು ಕಾಶಿ ವಿಶ್ವನಾಥ ಆಗಲಿ ಎಲ್ಲ ಕಡೆ ಕರ್ನಾಟಕದವ್ರು ಹೆಚ್ಚು. ನಮ್ಮ ಕರ್ನಾಟಕ ಶಕ್ತಿ.
ಜೈ ಕರ್ನಾಟಕ ಮಾತೆ. ಸ್ವರ್ಗಕ್ಕೆ ಹೋದ್ರು ಕನ್ನಡದ ಮೂಲ ಇದ್ದೇ ಇರುತ್ತೆ. ಇನ್ನೂ ಒಬ್ರು ಕನ್ನಡದವರು ಟ್ರಿಪ್ ಬಗ್ಗೆ ಏನು ಹೇಳ್ತಾರ ಕೇಳೋಣ ಬರ್ರಿ. ಕುಂಭಮೇಳ, ಅಯೋಧ್ಯೆ, ಮಥುರಾ. ಕರ್ನಾಟಕದವ್ರು ಸಿಕ್ಕಿದ್ರ? ನಾವು ಕರ್ನಾಟಕದವ್ರು ಸಿಕ್ಕಿದ್ದು. ಎಲ್ಲ ಚಲೋ ಐತೆ ಟ್ರಿಪ್? ಟ್ರಿಪ್ ಚಲೋ ಐತೆ ಸರ್. ಎಲ್ಲಿ ಏನು ಕಷ್ಟ ಇಲ್ಲ, ಫ್ರೀ ಆರಾಮ್ ಫ್ರೀ ಲೇಸಿದ್ವಿ. ಏನು ಯಾವತ್ತಿಗೆ ತೊಂದರೆ ಇದ್ದಿದ್ದಿಲ್ಲ. ಓದಲ್ಲೆಲ್ಲ ಕನ್ನಡದವ್ರು ಸಿಕ್ಕಿದ್ರು. ಆಲ್ಮೋಸ್ಟ್ ಎಲ್ಲ 100% 100% ಇದ್ದಾಗ 90% ಕನ್ನಡದವರೇ ಸಿಕ್ಕಿದ್ರು. ಸೂಪರ್ ಸೂಪರ್. संकल्प सिद्धिरस्तु नमः पार्वती पतये। कृपया आप सभी उचित स्थान लेके बैठ जाए। जय जय गंगे। हरि ओम। दिन के प्रति संध्या बेला में होने वाली माँ दुर्गा की भव्य आरती कुछ क्षणों पश्चात प्रारंभ होने जा रही। आइए तब तक सभी प्रेम भाव से जोरदार ताली के साथ हरिनाम संकीर्तन करें। गोविंद बोलो, हरि गोपाल बोलो। अच्युतम केशवम राम नारायणम, अच्युतम केशवम राम नारायणम, अच्युतम ಸ್ವಲ್ಪ ಒಂದು ಗ್ರ್ಯಾಂಡ್ ವ್ಯೂ ಬೇಕಂದ್ರೆ ಇಲ್ಲಿ ಬೋಟ್ನ ಕುಂತ್ಕೊಂಡು ನೋಡ್ಬೋದು. 500-600 ಪರ್ ಹೆಡ್ ಹೇಳ್ತಾರೆ ಅವರು.
100 rupees ರಿಕ್ವೆಸ್ಟ್ ಮಾಡಿ ಬಾರ್ಗೇನ್ ಮಾಡಿ, ಸೊ ಯು ಕ್ಯಾನ್ ಗೆಟ್ ಇಟ್ ಇನ್ 200 rupees. 1 hour ಟೋಟಲ್ ಇಲ್ಲಿ ಕುಂತ್ಕೊಳ್ಳೋಕೆ ಟೈಮ್ ಕೊಡ್ತಾರೆ. ಯಾರ್ದು ಡಿಸ್ಟರ್ಬೆನ್ಸ್ ಇರಲ್ಲ, ಕಂಪ್ಲೀಟ್ ಬೋಟ್, ಹಾರ್ಡ್ಲಿ ಒಬ್ಬರು ಇಬ್ಬರು ಇರ್ತಾರೆ. ಈ ಥರ ಕುಂತು ನೀವು ಗಂಗಾ ಆರತಿನ ಟೋಟಲ್ ವ್ಯೂ ತೊಗೋಬೋದು. ಸೊ ಇಲ್ಲಿಂದ ಹೆಂಗೆ ಕಾಣುತ್ತೆ ವ್ಯೂ ನೋಡೋಣ. ಅದಾದ್ಮೇಲೆ ಅದೇ ಬೋಟ್ ಒಳಗಡೆ ನಮಗೆ ಒಂದು ನದಿ ಒಳಗೆ ಒಂದು ರೌಂಡ್ ಹಾಸ್ಕೊಂಡು 86ರಲ್ಲಿ ಅಟ್ಲೀಸ್ಟ್ 40 ಘಾಟ್ಗಳನ್ನು ತೋರಿಸ್ಕೊಂಡು, ಅದು 40 ಘಾಟ್ಗಳ ಬಗ್ಗೆ ಅದೇನು ಸ್ಟೋರಿ ಇದೆ ಅದನ್ನ ಹೇಳ್ಕೊಂಡು ಒಂದು ಮಸ್ತ್ ಆಗಿರೋ ರೈಡ್ ಕೊಡ್ತಾರ. जहाँ पे ब्रह्मा जी महायज्ञ कराए थे और राजा दशरथ के एक बार यज्ञ यहाँ कराया, इससे इसका नाम पड़ा दशाश्वमेध घाट. यहाँ पे गंगा आरती चल रहा था. ये वाराणसी का मेन घाट है. पीछे तक आवाज आती है. ಈ ಎಲ್ಲ ಘಾಟ್ಗಳ ದರ್ಶನ ಮುಗಿಸಿ ಗಂಗಾ ನದಿಯನ್ನು ಸ್ಪರ್ಶಿಸಿ ಮತ್ತೆ ಕಾಶಿ ವಿಶ್ವನಾಥ ಟೆಂಪಲ್ ಹೊರಗಡೆಯಿಂದ ದರ್ಶನ ತಗೊಂಡು ನಮ್ಮ ಹೋಟೆಲ್ ಕಡೆಗೆ ನಡ್ಕೊಂಡು ಹೊರಟ್ವಿ. ಸೊ ಅಂತೂ ವಾರಾಣಸಿ ಬಗ್ಗೆ ತಿಳ್ಕೊಂಡ್ವಿ. ಅಲ್ಲಿ ರೋಡ್ ಮೇಲೆ ಹೋಗ್ತಾ ಇರೋಂಥ ಮೆರವಣಿಗೆಯಲ್ಲಿ ಮಸ್ತ್ ಟಪ್ಪಂಗುಚ್ಚಿ ಸ್ಟೆಪ್ಸ್ ಹಾಕಿದ್ವಿ. ಅದಾದ್ಮೇಲೆ ಒಂದ್ ಕಡೆ ಬಂದು ಬಿಸಿ ಬಿಸಿ ಚಹಾ ಕುಡಿದ್ವಿ. ಅಲ್ಲಿ ನಮಗ್ ಗೊತ್ತಾಯ್ತು ನಾವು ನೋಡಿದ್ 1% ಅಲ್ಲ ವಾರಾಣಸಿಲಿ ಅಂತೇಳಿ. ಸಾಕಷ್ಟು ಟೆಂಪಲ್ಗಳು ಅಲ್ಲಿ ಲಿಸ್ಟ್ ಸಿಕ್ತು. ಅದರಲ್ಲಿ ನಾವು ಒಂದು ಟೆಂಪಲ್ಗೆ ಹೋಗ್ಬೇಕಂತ ಡಿಸೈಡ್ ಮಾಡ್ಕೊಂಡ್ವಿ. ಅದೇ ಸಂಕಟ ಮಾತಾ ಟೆಂಪಲ್. 1.5 ಕಿಲೋಮೀಟರ್ ನಡ್ಕೊಂತ ಸಣ್ಣ ಗಲ್ಲಿ ಒಳಗೆ ಹಾಸಿ संकट माता टेंपल रीच आगोष्टರಲ್ಲಿ बनारस नमगे स्वल्प परिचय ಆಗಿತ್ತು. बहुत ही अच्छा लगा. संकटा माता के मंदिर में तो और अच्छा लगा. ये संकटा माँ मंदिर है. ये माता संकटा का मंदिर है. ये सब संकट को दूर कर देती है. कोई भी मनुष्य को संकट आती है तो उसको ये क्षण में दूर कर देती है. ये माता संकटा का नाम है. महाभारत काल में 5 पांडव अज्ञातवास के समय यहाँ रह के माता का सेवा किए हैं और उसके बाद पुनः उनको राजपाट प्राप्त हुआ, इसलिए इसका नाम संकटा रखा युधिष्ठिर ने. संकटा प्रथमम नामम, इसका 8 नाम है. हाँ, संकटा प्रथमम नामम विजया द्वितीया तथा तृतीयम कामदा प्रोक्तम चतुर्थम दुःखहारिणी सर्वाणि पंचमम नामम षष्ठम कात्यायनी च सप्तमम भीमनयनाश्च सर्वरोगहराष्टकम. इस तरह से इसका 8 नाम है. यहाँ पे माता को नारियल, माला, फूल, चुनरी, प्रसाद यही सब चढ़ता है भोग में. और सुबह ये 7 बजे खुलता है और 1 बजे तक खुला रहता है. 1 बजे फिर बंद हो जाता है, फिर 3 बजे खुलता है और फिर 3 बजे खुलता है तो फिर रात को 8:30 बजे तक खुला रहता है. फिर 8:30 बजे बंद होता है तो अभी 10 बजे खुलता है. आरती होता है, अब 11 बजे बंद हो जाता है. ठीक है भैया. अभी तो और तीनों टाइम आरती होती है यहाँ पे. सुबह 7 बजे और दोपहर में 2:30 बजे और रात को 10 बजे. नहीं, बहुत सुना हमने इधर आके, बहुत अच्छा लगा. ये बहुत शांति है यहाँ. आपसे इतना फ्री में मिला, ये हमारा सौभाग्य. हाँ, हम खाली थे. हाँ, जय हो. ವಾರಾಣಸಿಯಿಂದ ನೈಟ್ ಹೊರಟು 6ನೇ ದಿನ ಆಗ್ರಾ ಮತ್ತೆ ಡೆಲ್ಲಿ ಲೋಕಲ್ ಮುಗಿಸಿ 6ನೇ ದಿನ ನೈಟ್ ಬೆಂಗಳೂರು ರೀಚ್ ಆಗಿದ್ವಿ. ಸೊ ಟ್ರಿಪ್ ಅಂತೂ ಸಖತ್ತಾಗಿತ್ತು. ವಾಪಸ್ ಬರಕ್ ಒಟ್ಟ ಮನಸ್ಸಿರ್ಲಿಲ್ಲ, ಅನಿವಾರ್ಯ ಬರಲೇಬೇಕಾಗಿತ್ತು. ಸೊ ಇನ್ನೂ 15 ದಿನ ಟೈಮ್ ಐತಿ. ಯಾರಾದ್ರೂ ಪ್ರಯಾಗರಾಜಕ್ಕೆ ಹೋಗ್ಬೇಕು ಅಂತ ಆಸೆ ಪಡೋರಿದ್ರೆ ಡೆಫಿನೆಟ್ಲಿ ತಯಾರಾಗ್ರಿ. ಇದು ಲೈಫಲ್ಲಿ ಒಂದು ಮರಿಲಾರದಂತ ಎಕ್ಸ್ಪೀರಿಯನ್ಸು. ನನ್ನ ಕಡೆಯಿಂದ ನಿಮಗೆ ಯಾವುದೇ ತರ ಹೆಲ್ಪ್ ಬೇಕಂದ್ರೂ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ರಿ. ಲೋಕಲೈಟ್ಸ್ ನಂಬರ್ ಆಗಿರ್ಬೋದು ಅಥವಾ ಇನ್ನು ಏನೇ ಇನ್ಫಾರ್ಮೇಶನ್ ಆಗಿರ್ಬೋದು ನನ್ನ ಕಡೆ ಇದ್ರೆ ಡೆಫಿನೆಟ್ಲಿ ಕೊಡ್ತೀನಿ. ಜೊತೆಗೆ ನನ್ನ ಫಸ್ಟ್ ವಿಡಿಯೋ ಆಗಿರೋದ್ರಿಂದ, ಹೊಸ ಪ್ರಯತ್ನ ಆಗಿರೋದ್ರಿಂದ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ತೋರಿಸಿ. ಥ್ಯಾಂಕ್ ಯು.